ಮೇರೆಯ ಮೇರೆ ಹೃದಯ ಸಂತಾಪವ ಮೇರೆಯ ಮೇರೆ ಸರಿತು ಬಳಗವ ಇದೇ ನಾನ್ ಸೈಸೆ ಹೃದಯ ಸಂತಾಪವ ಮೇರೆಯ ಮೇರೆ ಸರಿತು ಬಳಗವ ಇದೇ ನಾನ್ ಸೈಸೆ ದುರುಳ ದುರ್ಲಗವ ಬಳಗವ ಬಲಿ ಕೊಟ್ಟು ದುರ್ಲ ದುರ್ಲಗವ ಬಳಗವ ಬಲಿ ಕೊಟ್ಟು ಕೊನೆಗೆ ನಾಳ್ವ ಇದೇ ನನ್ ಸೈಸೆ ಹೃದಯ ಸಂತಾಪವ ಮೇರೆಯ ಮೇರೆ ಭೀಮಸೇನ ರಾಜ್ಯದ ಮೇಲೆ ಆಸೆಯು ಬಲವಾದದ್ದು. ಇದು ರಾಜರ ಜೊತೆಯಲ್ಲೇ ರಾಜರ ಪರಿಹಾರವನ್ನು ಬಲಿ ತೆಗೆದುಕೊಳ್ಳದೆ ಬಿಡುವುದಿಲ್ಲ. ಇದಕ್ಕೆ ಹಾದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಒಂದಾದರೆ ಹತ್ತಾಗಬೇಕೆಂಬ ಆಸೆ, ಹತ್ತಾದರೆ ನೂರರ ಮೇಲೆ ಆಸೆ, ನೂರಾದರೆ ಸಾವಿರದ ಮೇಲೆ ದುಷ್ಟ. ಕಡೆಗೆ ರಾಜ್ಯವೂ ದೊರೆತರೂ ನಮ್ಮ ಮನಸ್ಸಿಗೆ ನೆಮ್ಮದಿಯೇ ಇರುವುದಿಲ್ಲ. ನಮ್ಮ ಆಯಸ್ಸು ಕ್ಷೀಣವಾದರೂ ಆಸೆಗೆ ಕ್ಷೀಣವೇ ಇಲ್ಲ. ಭೀಮಸೇನ ಸ್ಟಾರ ಸಮಾಚಾರವೇನು? ದ್ರೋಣಾಚಾರ್ಯರು ಅರ್ಜುನನಿಂದೆ ಮತನೆಂದಲು ಬೈದಲು ಅರ್ಥವಾದ ಚಕ್ರವನ್ನು ರಚಿಸಿದರಂತೆ. ಕೃಷ್ಣನು ಮತ್ತು ಅರ್ಜುನನು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ಚಕ್ರವ್ಯೂಹವನ್ನು ಭೇದಿಸುವುದನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನನು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದೊಡುತ್ತಿದ್ದರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ನಾವು ಒಂದು ಉಪಾಯ ಮಾಡಲೇಬೇಕು. ಇಲ್ಲವಾದರೆ ಪರಾಜಯ ಖಂಡಿತ. ದೊಡ್ಡಪ್ಪ, ಇದೋ ನಿನಗೆ ನಮಸ್ಕರಿಸುವೆನು. ಅಭಿಮನ್ಯು ಕುಮಾರ, ನಿನಗೆ ಮಂಗಳವಾಗಲಿ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರೇ ಅಪಜಯವೇ ಈಗೊದಗಿರುವಂತಹ ಆಪತ್ತಾದರೂ ಏನು? ಅಭಿಮನ್ಯು ಕುಮಾರ, ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ಪರೀಕ್ಷಿತರಾದ ಕೌರವರ ಬಾಣವು ಪರಂಪರವಾಗಿ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಏತಕ್ಕೆ ಬರಿ ಮಾಡುತ್ತಿರುವೆ ಜನಕ ಚಿಂತೆನು? ಏತಕ್ಕೆ ಬರಿ ಮಾಡುತ್ತಿರುವೆ ಜನಕ ಚಿಂತೆನು? ಕಂತು ಜನಕನ ಕರುಣೆಯನಗಿರ ಅಂತಕನ ಪುರಿಗವನ ಕಳುವೆ. ಕಂತು ಜನಕನ ಕರುಣೆಯನಗಿರ ಅಂತಕನ ಪುರಿಗವನ ಕಳುವೆ. ಇಂದು ಸಮರದಿ ಚಕ್ರವ್ಯೂಹನ, ಇಂದು ಸಮರದಿ ಚಕ್ರವ್ಯೂಹನ ಧೀರದಲ್ಲಿ ವೇದಿಸೆನು ಜನಕ ಚಿಂತೆನು. ಏತಕ್ಕೆ ಬರಿ ಮಾಡುತ್ತಿರುವೆ ಜನಕ ಚಿಂತೆನು? ಜನಕ ಚಿಂತೆನು, ಜನಕ ಚಿಂತೆನು, ಜನಕ ಚಿಂತೆನು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಬೇಷ್ಟ ಪಿತಾ. ನಾನು ಚಕ್ರವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಪಡೆಯಲು ನಾನು ಇಲ್ಲಿಗೆ ಬಂದಿರುವೆನು. ಬಾಬು ಬಾಬು ಅಭಿಮಾನಿ ಕುಮಾರ, ನಮ್ಮ ಗೌರವ ಸ್ವರೂಪ ನೀನು. ನಿನ್ನನ್ನು ರಣರಂಗಕ್ಕೆ ಹೇಗೆ ಕಳುಹಿಸಲಿ? ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಇರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕುರುಕ್ಷೇತ್ರ ತೇಜದ ಚಿರಪ್ರಕಾಶ ಚಾಚ್ಪಲ್ಯಮಾನವಾಗಿ ಬೆಳಗುತ್ತಿರುವುದು. ಸಹಜದ ಪ್ರಭಾಫಲದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು. ಅದು ತನ್ನ ಮಹತ್ ಪ್ರಕಾಶವನ್ನು ಕುರುಕ್ಷೇತ್ರದಲ್ಲಿ ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತೂಗಲಿ. ವೀರಪ್ರಸುವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವಸರವು
ದೊರೆದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲೆಯುವುದು ಕ್ಷೇತ್ರದ ನಿಯಮ. ಮರಣ ಕಂಜಿ ಸತ್ನು ಸಮ್ಮಾಗಿ ಹಿಡಿದ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸಿ ಕುಳಿತುಕೊಳ್ಳುವುದಲ್ಲ. ಚಕ್ರವ್ಯೂಹವನ್ನು ಭೇದಿಸುವುದನ್ನು ನೀನು ಎಲ್ಲಿಂದ ಕಲಿತೆ? ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯವನ್ನು ಕಲಿತೆ. ಈಗ ಅದರ ಉಪಯೋಗಕ್ಕೆ ಬಂದಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ, ನನಗೆ ಅನುಮತಿಯನ್ನು ಕೊಡು. ನಿನ್ನ ಇಷ್ಟದಂತೆಯೇ ಆಗಲಿ. ಅಗ್ರಜ, ಅಭಿಮಾನ್ಯು ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅಭಿಮಾನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮಾನ್ಯು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವುದನ್ನು ನೀನೇ ನೋಡುವೆ ಅಂತೆ. ಬಂದ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಭೀಮಸೇನ, ಸ್ವಲ್ಪ ಇಲ್ಲಿ ಬಾ. ಭೀಮಸೇನ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಟ್ಟಿರುವೆನು. ರಣರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚಲಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಕುಮಾರ, ಹೋಗಿ ಬಾ. ಯುಧಿಷ್ಠ ಮಹಾರಾಜರಿಗೆ ಜಯವಾಗಲಿ. ಯುಧಿಷ್ಠ ಮಹಾರಾಜರಿಗೆ ಜಯವಾಗಲಿ. ಯುಧಿಷ್ಠ ಮಹಾರಾಜರಿಗೆ ಜಯವಾಗಲಿ. ಸಖಿಯರೇ, ಸಖಿಯರೇ, ಸುಂದರಿ,
ಸಖಿಯರೇ, ಈ ದಿನ ನನ್ನ ಮನಸ್ಸಿಗೆ ಬಹಳ ಬೇಸರವಾಗುತ್ತಿರುವುದು. ಏನು ಮಾಡಲಿ? ಸಖಿಯರೇ, ಸುಂದರಿ, ಚಂದ್ರನು ಇಲ್ಲದಿರುವಾಗ ನೈದಿಲ್ಲಿ ಅರಳುವುದು ಹೇಗೆ ಸಾಧ್ಯ ಮೋಹಿನಿ? ಸರಿಯಾಗಿ ಹೇಳಿದೆ. ಸೂರ್ಯನು ಮೇಘಗಳಿಂದ ಮರೆಯಾದಾಗ ಕಮಲವು ಕಾಂತಿಹೀನವಾಗುವುದಿಲ್ಲವೇ? ಸುಮ್ಮನಿರೇ ಮಾಧವಿ. ಆರ್ಯಪುತ್ರನ ದರ್ಶನಕ್ಕಾಗಿ ಕಾತರರಾಗಿದ್ದು ನಿಜ, ಆದರೆ ನನ್ನ ಚಿಂತೆಯ ಕಾರಣವು ಅದಲ್ಲ. ಈ 4 ದಿನಗಳಿಂದ ನೀನು ನೋಡುತ್ತಿರೋ ರೀತಿ ಏನು? ಆಹಾರದಲ್ಲಿ ಉಪ್ಸೆಕೆ, ಯಥಾಕಾಲದಲ್ಲಿ ನಿದ್ದೆ ಮಾಡುವುದಲ್ಲಿ ಆಗಿಂದಾಗೆ ತೋರುವುದು. ನೂತನ ಯೌವನ, ನೂತನ ದಾಂಪತ್ಯ ಸಮಿತಿಗಳೇ ಇಲ್ಲದಿದ್ದರೆ ಹೀಗಾಗುವುದು ಹೇಗೆ ಸಾಧ್ಯ ಮಾಧವಿ? ನಮ್ಮ ವೈದ್ಯ ಶಾಸ್ತ್ರದಲ್ಲಿ ಇದಕ್ಕೆ ಔಷಧಿ ಪತಿಯೊಡನೆ ಸಹ. ಸುಮ್ಮನೆ ಲಜ್ಜೆಗಿಟ್ಟವರೇ. ಕೋಪವೇಕೆ ಒಡತಿ? ಕಂಡುದನ್ನು ಕಂಡಂಗೆ ಹೇಳಿದರೆ ಕೆಂಡದಂತ ಕೋಪ. ಮಾದೇವಿ, ನಮ್ಮ ಉತ್ತರೆಯ ಅಪಾಶೆಗೆ ನನಗಿನ್ನೊಂದು ಕಾರಣ ಹೇಳಬಲ್ಲೆ. ಸಖಿಯರೇ, ಸುಂದರಿ, ಬಾರಿಣಿ ಬಾಮಿನಿ ವನದಳು ಆಡುವ ಬಾರಿಣಿ ಬಾಮಿನಿ ವನದಳು ಆಡುವ
ಅದೇನೇ ಮಾದೇವಿ? ನನ್ನ ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆನು. ಏನು ಹೇಳು? ಹೌದು, ನೀನು ಹೇಳುತ್ತಿರುವುದು ನಿಜ. ಈ ವಿಷಯವನ್ನು ಮಹಾರಾಣಿ ಅವರಿಗೆ ತಿಳಿಸಿ ಬಯಕೆಗಳನ್ನು ಏನಿರುವುದು ನಿಮ್ಮ ಮಾತಿನಲ್ಲಿ ತಡೆಯಿಲ್ಲ. ಅತ್ತೆಯವರಿಗೆ ತಿಳಿಸುವ ವಿಚಾರವೇನು? ಅತ್ತ ನೋಡು ಒಡತಿ, ಆ ಸುವರ್ಣ ವರಣ ರಥದ ಮೇಲೆ ಕುಳಿತು ನಮ್ಮನ್ನು ನೋಡುತ್ತಿರ ವೀರನ್ಯಾರು? ನನಗೆ ಯಾರು ಕಾಣುತ್ತಿಲ್ಲವಲ್ಲ. ಸಖಿ ಸಮವೇ ವನದಂದವನು, ಅಂದವನು ವನದಂದವನು. ಸಖಿ ಸಮವೇ ವನದಂದವನು, ಅಂದವನು ವನದಂದವನು. ಸಖಿಯರೇ, ಸುಂದರಿ ಕೋಗಿಲೆ ಮರಿಗಳ ಗಣವ ಪಡುವ, ಕೋಗಿಲೆ ಮರಿಗಳ ಗಣವ ಪಡುವ, ಎಲ್ಲರ ಮನಸ್ಸಿಗೆ ಉಲ್ಲಾಸಗೊಳ್ಳುವುದು, ಎಲ್ಲರ ಮನಸ್ಸಿಗೆ ಉಲ್ಲಾಸಗೊಳ್ಳುವುದು. ಸಖಿ ಸಮವೇ ವನದಂದವನು, ಸಖಿ ಸಮವೇ ವನದಂದವನು, ಸಖಿ ಸಮವೇ ವನದಂದವನು. ಇದೋ ರಥವು ಸಮೀಪಿಸಿದ ನೆಡೆ. ಮಾದೇವಿ, ಇಲ್ಲಿ ನಮಗೇನು ಕೆಲಸ? ನೆಡೆ. ನಿಲ್ಲಿರಿ, ನನ್ನ ಒಬ್ಬಳನ್ನೇ ಬಿಟ್ಟು ಹೋಗುವಿರಾ? ಒಬ್ಬೊಬ್ಬಲೇಕೆ? ನೀನು ವಿರಾಮದಿಂದ ಜ್ವಾರವನ್ನು ವಾಸ ಮಾಡಬಲ್ಲೆ. ವೈದ್ಯ ರಾಜನು ಸಮೀಪದಳೆ. ನಡೆ ಮೊಯಿನಿ, ನಡೆ. ಪ್ರಾಣೇಶ್ವರ, ಇದೋ ನಮಸ್ಕರಿಸುವೆನು. ಉತ್ತರ ನಿನಗೆ ಮಂಗಳವಾಗಲಿ. ಪ್ರಾಣೇಶ್ವರ, ಸುಂದರವಾಹಿನಿ ಮನಮೋಹಿನಿ ಏಕಾಂತಮಣಿ ಕಾಮಿನಿ. ಸುಂದರವಾಹಿನಿ ಮನಮೋಹಿನಿ ಏಕಾಂತಮಣಿ ಕಾಮಿನಿ.
ಹೃದಯ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿತು. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ಅಂತ ನನ್ನ ಸರ್ವಸ್ವವನ್ನು ನಿಮಗೆ ಕಟ್ಟಿರುವೆನು. ನನ್ನದಾಗಿ ಏನು ಉಳಿದಿದೆ ಹೇಳು? ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಉತ್ತರ ಪ್ರಾಣೇಶ್ವರ. ಪ್ರಾಣೇಶ್ವರ. ಉತ್ತರ ಔಷಧಿನಲಿಯುವ ಬಾಬಾರಮಣಿ. ಪ್ರಾಣೇಶ್ವರ. ಔಷಧಿನಲಿಯುವ ಬಾಬಾರಮಣಿ, ಪ್ರಿಯರಮಣಿ. ಸಖಿಯರೇ, ಈ ದಿನ ನನ್ನ ಮನಸ್ಸಿಗೆ ಬಹಳ ಬೇಸರವಾಗುತ್ತಿರುವುದು. ಏನು ಮಾಡಲಿ? ಸಖಿಯರೇ. ಸುಂದರಿ, ಚಂದ್ರನು ಇಲ್ಲದಿರುವಾಗ ನೈದಿಲ್ಲಿ ಅರಳುವುದು ಹೇಗೆ ಸಾಧ್ಯ ಮೋಹಿನಿ? ಸರಿಯಾಗಿ ಹೇಳಿದೆ. ಸೂರ್ಯನು ಮೇಘಗಳಿಂದ ಮರೆಯಾದಾಗ ಕಮಲವು ಕಾಂತಿಹೀನವಾಗುವುದಿಲ್ಲವೇ?
ಸುಮ್ಮನಿರೇ ಮಾಧವಿ. ಆರ್ಯಪುತ್ರನ ದರ್ಶನಕ್ಕಾಗಿ ಕಾತರಾಗಿದ್ದು ನಿಜ, ಆದರೆ ನನ್ನ ಚಿಂತೆಯ ಕಾರಣವು ಅದಲ್ಲ. ಈ 4 ದಿನಗಳಿಂದ ನೀನು ನೋಡುತ್ತಿರೋ ರೀತಿ ಏನು? ಆಹಾರದಲ್ಲಿ ಉಪ್ಸಿಕೆ, ಯಥಾಕಾಲದಲ್ಲಿ ನಿದ್ದೆ ಮಾಡುವುದಲ್ಲಿ ಆಗಿಂದಾಗೆ ತೋರುವುದು. ನೂತನ ಯೌವನ, ನೂತನ ದಾಂಪತ್ಯ ಸಮಿತಿಗಳೇ ಇಲ್ಲದಿದ್ದರೆ ಹೀಗಾಗುವುದು ಹೇಗೆ ಸಾಧ್ಯ ಮಾಧವಿ? ನಮ್ಮ ವೈದ್ಯ ಶಾಸ್ತ್ರದಲ್ಲಿ ಇದಕ್ಕೆ ಔಷಧಿ ಪತಿಯೊಡನೆ ಸಹ. ಸುಮ್ಮನೆ ಲಜ್ಜೆಗಿಟ್ಟವರೇ. ಕೋಪವೇಕೆ ಒಡತಿ? ಕಂಡುದನ್ನು ಕಂಡಂಗೆ ಹೇಳಿದರೆ ಕೆಂಡದಂತ ಕೋಪ. ಮಾದೇವಿ, ನಮ್ಮ ಉತ್ತರೆಯ ಅಪಾಶೆಗೆ ನನಗಿನ್ನೊಂದು ಕಾರಣ ಹೇಳಬಲ್ಲೆ. ಸಖಿಯರೇ, ಸುಂದರಿ ಬಾರಿಣಿ ಬಾಮಿನಿ ವನದಳು ಆಡುವ ಬಾರಿಣಿ ಬಾಮಿನಿ ವನದಳು ಆಡುವ ವನಗಳು ಹೋಗಿ ನಾವು ವನಗಳು ಹೋಗಿ ನಾವು ಗಣಸ್ಫೂಟ ನಾವು ತರುವಾಗ ಬಾರಿಣಿ ಬಾಮಿನಿ ವನಗಳು ಆಡುವ ಮಲ್ಲೆ ಮಲ್ಲಿಗೆ ಜಾಜಿ ಸುಗುರು ಸೇವಂತಿಗೆ ಮಲ್ಲಿಗೆ ಜಾಜಿ ಸುಗುರು ಸೇವಂತಿಗೆ ವಿನಯದಿಂದಲೇ ನಾವು ಸಖಿಯರೇ, ಸುಂದರಿ ವಿನಯದಿಂದಲೇ ನಾವು ತುರುವಿಗೆ ಮುಡಿವೆವು ಬಾರಿಣಿ ಬಾಮಿನಿ ವನಗಳು ಆಡುವ. ಅದೇನೇ ಮಾದೇವಿ? ನನ್ನ ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆನು. ಏನು ಹೇಳು? ಹೌದು, ನೀನು ಹೇಳುತ್ತಿರುವುದು ನಿಜ. ಈ ವಿಷಯವನ್ನು ಮಹಾರಾಣಿ ಅವರಿಗೆ ತಿಳಿಸಿ ಬಯಕೆಗಳನ್ನು ಏನಿರುವುದು. ನಿಮ್ಮ ಮಾತಿನಲ್ಲಿ ತಡೆಯಿಲ್ಲ. ಅತ್ತೆಯವರಿಗೆ ತಿಳಿಸುವ ವಿಚಾರವೇನು? ಅತ್ತ ನೋಡು ಒಡತಿ, ಆ ಸುವರ್ಣ ವರನ ರಥದ ಮೇಲೆ ಕುಳಿತು ನಮ್ಮನ್ನು ನೋಡುತ್ತಿರ ವೀರನ್ಯಾರು? ನನಗೆ ಯಾರು ಕಾಣುತ್ತಿಲ್ಲವಲ್ಲ. ಸಖಿ ಸಮವೇ ವನದಂದವನು ಅಂದವನು ವನದಂದವನು ಸಖಿ ಸಮವೇ ವನದಂದವನು ಅಂದವನು ವನದಂದವನು ವನದಂದವನು ಅಂದವನು ವನದಂದವನು. ಸಖಿಯರೇ, ಸುಂದರಿ ಕೋಗಿಲೆ ಮರಿಗಳ ಗಣವ ಪಡುವ ಕೋಗಿಲೆ ಮರಿಗಳ ಗಣವ ಪಡುವ ಎಲ್ಲರ ಮನಸ್ಸಿಗೆ ಉಲ್ಲಾಸದೊಳುವುದು ಎಲ್ಲರ ಮನಸ್ಸಿಗೆ ಉಲ್ಲಾಸದೊಳುವುದು ಸಖಿ ಸಮವೇ ವನದಂದವನು ಸಖಿ ಸಮವೇ ವನದಂದವನು ಸಖಿ ಸಮವೇ ವನದಂದವನು. ಇದೋ ರಥವು ಸಮೀಪಿಸಿದ ನೆಡೆ. ಮಾದೇವಿ, ಇಲ್ಲಿ ನಮಗೇನು ಕೆಲಸ? ನೆಡೆ
ನಿಲ್ಲಿರಿ ನಿಲ್ಲಿರಿ, ನನ್ನ ಒಬ್ಬಳನ್ನೇ ಬಿಟ್ಟು ಹೋಗುವಿರಾ? ಒಬ್ಬೊಬ್ಬಳೇಕೆ? ನೀನು ವಿರಾಮದಿಂದ ಜ್ವಾರವನ್ನು ವಾಸ ಮಾಡಬಲ್ಲೆ. ವೈದ್ಯ ರಾಜನು ಸಮೀಪದಳೆ. ನಡೆ ಮೊಯಿನಿ, ನಡೆ. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು. ಉತ್ತರ ನಿನಗೆ ಮಂಗಳವಾಗಲಿ. ಪ್ರಾಣೇಶ್ವರ, ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿತು. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು? ಅಂತ ನನ್ನ ಸರ್ವಸ್ವವನ್ನು ನಿಮಗೆ ಕಟ್ಟಿರುವೆನು. ನನ್ನದಾಗಿ ಏನು ಉಳಿದಿದೆ ಹೇಳು? ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಉತ್ತರ ಪ್ರಾಣೇಶ್ವರ, ಪ್ರಾಣೇಶ್ವರ, ಉತ್ತರ ಔಷಧಿನಲಿಯುವ ಬಾಬಾರಮಣಿ. ಪ್ರಾಣೇಶ್ವರ, ಔಷಧಿನಲಿಯುವ ಬಾಬಾರಮಣಿ, ಪ್ರಿಯರಮಣಿ.
ಪ್ರಾಣೇಶ್ವರ ನಾನು ನೋಡುತ್ತಿರುವುದು ಏನು ಉತ್ತರ? ಸೈನ್ಯದ ಪುತಲಿಯಲ್ಲಿ ಶ್ರೀರಾಮದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾರ್ತವ್ಯ. ಈ ಅಸಂಹಾರದ ಆನಂದದ ಕೇಳಿ ನಾನು ಧನ್ಯ ಉತ್ತರ. ನೀನು ಆರ್ಯವರ್ತದಲ್ಲಿ ನಾರಿಯ ರತ್ನಳು. ನೀವು ಕ್ಷತ್ರಿಯ ರಕ್ತದ ಯುದ್ಧವನ್ನು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ನಿನಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಗುದಿರಿಸದೆ ಸಹಮುಖಿಯರಿಗೆ ಪತ್ನಿ ಪುತ್ರರೆಂದು ಬೀಳ್ಕೊಂಡಿರೋರು. ಅವರಿಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಪ್ರಾಣೇಶ್ವರ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನಿಂದ ದರ್ಪಿತಳಾದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆ ಕೇಳಿ ಆನಂದ ಬಾಷ್ಪ ಸುರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧ ನೀನು ಪ್ರಾಣ. ಅಳುವುದಿಲ್ಲ. ಒಂದು ತೊಟ್ಟು ಕಂಬನಿಯನ್ನು ಭೂಮಿಗೆ ಉದಿಸಿದರೆ ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರ ಸತಿಪತಿಯ ಆಜ್ಞೆ ಅವಳಿಗೆ ದೇವರ ಆಜ್ಞೆಯಂತೆ. ಇನ್ನು ನನಗೆ ಆಜ್ಞೆ ಹೊರತುಕೊಂಡು ನೀನು ಹಾಕಿದವನು ಪ್ರವೇಶಿಸಿ ಅಪಜಯವಲ್ಲ. ಯುದ್ಧಕ್ಕೆ ಮೊದಲು ತಾಯಿಯ ಆಶೀರ್ವಾದ ಪಡೆದು ಬರೋಣ ಬಾ ಉತ್ತರ. ಕುಮಾರನು ಇನ್ನು ನಮ್ಮ ಮಂದಿರಕ್ಕೆ ಬಾರಲೇ ಇಲ್ಲವೇ? ಕಾರಣವೇನು ತಿಳಿಯದಲ್ಲ. ಅಮ್ಮ ನಮಸ್ಕರಿಸುವೆನು. ಅತ್ತೆಯವರ ಪಾದಕ್ಕೆ ನಮಸ್ಕರಿಸುವೆನು. ನಿಮ್ಮಿಬ್ಬರಿಗೂ ಮಂಗಳವಾಗಲಿ. ಅಮ್ಮ, ಯುದ್ಧಕ್ಕೆ ಹೋಗಲು ನನಗೆ ಅನುಮತಿಯನ್ನು ಕೊಡು. ಕುಮಾರ, ಈ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತ ವೀರ ಯೋಧನಿಗೂ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ. ತಾಯಿ, ನಿನ್ನ ಆಶೀರ್ವಾದವು ನನ್ನ ಸರ್ವದ ರಕ್ಷಿಸಲು ಭಯವೆಲಿಯದು. ಕುಮಾರ, ಈ ದಿನ ನೀನು ದ್ರೋಣರ ಚಕ್ರವನ್ನು ಭೇದಿಸುವುದಕ್ಕಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ಅದು ನಿಜವೇ ಕುಮಾರ? ಜನನಿ ಮಾನುನು ಸುಗುಣಿ ವಿನಯದೋಳರಗುವ ಹೀನವ ಚಲುವುದು.
ದ್ರೌಪದಿಯು ವೀರಮಾತೆ ಎಂಬುದನ್ನು ಜಗತ್ತಿಗೆ ತೋರಿಸುವೆನು. ಇಂದಿನ ನನ್ನ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗುವನು. ನನ್ನನ್ನು ಅರಸು ತಾಯಿ. ಕುಮಾರ, ನಿನಗೆ ಮಂಗಳವಾಗಲಿ. ಜಯಶೀಲನಾಗುನೆ ಬಾಳು ಕುಮಾರನೇ, ಜಯಶೀಲನಾಗುನೆ ಬಾಳು ಕುಮಾರನೇ, ಭಯವೆಲ್ಲ ನಿನಗೆಂದು ಹೋಗೋ ಕುಮಾರನೇ. ಭಯವೆಲ್ಲ ನಿನಗೆಂದು ಹೋಗೋ ಕುಮಾರನೇ, ಜಯಶೀಲನಾಗುನೆ ಬಾಳು ಕುಮಾರನೇ. ತೆರಳನಾದ ಅಭಿಮನ್ಯು ಅರಸುವೆ ನಾನಿನ್ನ, ತೆರಳನಾದ ಅಭಿಮನ್ಯು ಅರಸುವೆ ನಾನಿನ್ನ, ಮುರಾರನ ಕರುಣೆಯು ಹರುಷಾದೆಂದಿರಲಿ, ಮುರಾರನ ಕರುಣೆಯು ಹರುಷಾದೆಂದಿರಲಿ, ಜಯಶೀಲನಾಗುನೆ ಬಾಳು ಕುಮಾರನೇ. ಕುಮಾರ, ಜಯಶೀಲನಾಗು ಪುತ್ರ. ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡುನಂದನರ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯ ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಹೋಗಿ ಬಾ ಕುಮಾರ. ತಾಯಿ, ಅನುಗ್ರಹಿತನಾದೆನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣರ ಚಕ್ರವ್ಯೂಹವನ್ನು ಮಣ್ಣಿನ ಆಟದ ಕೋಟೆಯಿಂದ ಭೇದಿಸುವೆನು. ಉತ್ತರ ನನ್ನನ್ನು ಬೀಳ್ಕೊಂಡಿರುವಳು. ತಾಯಿ, ನೋವನ್ನರಿಯದ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ದುರ್ಬರ ಸಂದೇಶದಿಂದ ಅದು ಸುಡದಿರಲಿ. ಇಂದಿನ ಮಹಾಸಾಹಸದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ವೀರ ಕ್ಷತ್ರಿಯನಿಗೆ ರಣಭೂಮಿಯ ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿ ನಂಟಾದಂತೆ, ಸಾವು ಬದುಕುಗಳಂತೆ, ಅಳತೆ ಗೋಲೆಗಳಂತೆ ಅವನು ಪ್ರತಿನಿತ್ಯವೂ ಜೀವನವನ್ನು ಅಳೆಯುವನು. ಅಂಜಿ ನಿರಾಶವಾಗುವುದಿಲ್ಲ. ಹೋಗೆ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ತಾಯೇ, ನನಗೆ ನಿನ್ನ ಮಡಿಲಿನಲ್ಲಿ ಆಶ್ರಯವನ್ನು ಕೊಡು. ಆ ಬಾಗಿಲು ಉತ್ತರೆಯ ದುಃಖವನ್ನು ನೀನು ಮಾತ್ರ ತಿಳಿಯಬಲ್ಲೆ. ಸ್ಥಿರಳಾಗೂ ಉತ್ತರ. ಮೃತ ಅಮಂಗಳದ ಶಂಕೆಯನ್ನು, ಮನಸ್ಸಿನ ಶಾಂತಿಯನ್ನು ನಾಶ ಮಾಡಿಕೊಳ್ಳಬೇಡ. ನೀನು ವೀರ ಕ್ಷತ್ರಿಯಳು. ವಿರಾಟನ ಪುತ್ರಿಯಾಗಿ ಜನಿಸಿದೆ. ವೀರನ ಕೈ ಹಿಡಿದೆ. ಮುಂದೆ ವೀರನಾದ ಮಗನನ್ನು ನೀನು ಪಡೆಯುವೆ. ಇಂತಹ ನೀನು ಒಂದು ಯುದ್ಧದ ಸಲುವಾಗಿ ಕಾತುರಳಾಗುವೆಯಾ? ಬಲರಾಮನಿಗೆ
ಚೂರು ಚೂರಾದವು ತಿಳಿತೋ. ಪ್ರತಿಗೆಯನ್ನು ಜಿಂಕೆಯನ್ನು ಕೊಲ್ಲುತ್ತಿದ್ದ ಬೇಟೆಗಾರ ನೋಡು. ಈ ಸಿಂಹವು ನಿನಗೆ ಎದುರಾಗಿರುವುದು. ನಿನ್ನ ಪೌರುಷವನ್ನು. ನೀನು ಪಾನ ಮಾಡಿಕೊಂಡು ಬಂದಿರತ ಕಾಳನ್ನು ಕಕ್ಕಬೇಕಾಗುವುದು. ಎಚ್ಚರಿಕೆ. ಕಕ್ಕುವುದು ಆಗಿರಲಿ, ಅದಾಯಲ್ಲಿ ವಿಷವಾಗಿ ಪರಿಣಮಿಸುವುದು ನಾನು ಬೇರೆ ಕಾಣೆ. ಮುಖ್ಯ ವಿಷವಾಗುವುದೇನೋ ಇಳಕ್ಕುಂದಿ. ನಾಲಿಗೆಯನ್ನು ಬಿಗಿಡಿದು ಮಾತನಾಡು. ಹುಡುಗನೆಂದು ಸುಮ್ಮನಿದ್ದರೆ ನಾಯಿ ಅಂತ ಬಗಲುವೆಯ ಇಲ್ಲವೋ ನಿನ್ನ ಅಪೇಕ್ಷೆ ಪ್ರಾಣವನ್ನು ಉಳಿಸಿಕೊಂಡು ಹೋಗುವೆ ಅಥವಾ ಇಲ್ಲ ಪ್ರಾಣ ಬಿಡುವೆಯ? ಏನೋ ಚಕ್ರವ್ಯೂಹದ ಕೋಟೆಯ ಬಾಗಿಲನ್ನು ಕಾಯುವ ಗುಲಾಮನೆ, ನಿನಗೇಕೋ ಪೌರುಷದ ಮಾತು. ಯುದ್ಧಕ್ಕೆ ಸಿದ್ಧನಾಗಿ ನಿಲ್ಲು. ನೀಚನು ಮೂರ್ಛಿತರಾದನು. ಇನ್ನು ನನ್ನ ಕಾರ್ಯವನ್ನು ಮಾಡಲೆತ್ನಿಸುವೆನು. ಧೀರರೆಲ್ಲರೂ ಸೇರಿ ಬೇಗನೆ. ಧೀರರೆಲ್ಲರೂ ಸೇರಿ ಬೇಗನೆ. ಈ ಬಾರಿ ನಾವುಗಳೆಲ್ಲರೂ ಸೋತೆವು. ಬಲ ಅಭಿಮನ್ಯು ಬಲ, ನಿನ್ನ ಅತ್ಯಂತ ಸಾಹಸಿ ಸರಿ. ವಿಜಯ
ಅದು ಅವನೇ ಬರುವಂತಿದೆ. ಬರಲಿ ಬರಲಿ ಬಾ ನೀಚ, ನಿನಗಿನ್ನು ಉಳಿಗಾಲವಿಲ್ಲ ಬಾ ನೀಚ. ವಿಜಯ ವಿಜಯ ಎಲ್ಲೆಲ್ಲೇ ವಿಜಯ ಉಂಟಾಗುತ್ತಿರುವುದು. ವಿಜಯವಲ್ಲವೋ ಇನ್ನಂತ ಕಳೆವೆಂದು ತಿಳಿ. ಏನೋ ಸೋತರಡೆ ಹೇಳಿಗಳೇ, ಕುರುಕು ಅಂಧಕಾರವನ್ನು ಉಂಟು ಮಾಡುವ ಕಾರ್ಮೋಡಗಳೇ, ಎಲ್ಲಿಯಾದರೂ ನೀರಿನಲ್ಲಿ ಮುಳುಗಿ ಮುಳುಗಿ ಪ್ರಾಣ ಬಿಡಿ. ನೀರಿನಲ್ಲಿ ಮುಳುಗುವಿಯೋ ಅಥವಾ ನೀನನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸುವಿಯೋ ಮುಂದೆ ತಾನೇ ಗೊತ್ತಾಗುವುದು. ದುಶ್ಯಾಸನ, ಸರೋಜಿನ ಮನ ಪಿಡಿದು ಸುರಾವಳಿ ಗೆಲ್ಲುವ. ಸರೋಜಿನ ಮನ ಪಿಡಿದು ಸುರಾವಳಿ ಗೆಲ್ಲುವ. ವೀರಾದಿ ವೀರರ ನಮ್ ಜಯಿಸಿದರೆ ಹೇಳು. ವೀರಾದಿ ವೀರರ ನಮ್ ಜಯಿಸಿದರೆ ಹೇಳು. ಹೋರಾಟದಿಂದ ಜಯ ಪಡೆವೆನು. ಹೋರಾಟದಿಂದ ಜಯ ಪಡೆವೆನು. ನಾನ್ ಜಯ ಪಡೆವೆನು. ನಾನ್ ಜಯ ಪಡೆವೆನು. ನಾನ್ ಜಯ ಪಡೆವೆನು. ಅಭಿಮನ್ಯು, ನೀನು ಹಿರಿಯರು ಕಿರಿಯರು ಎಂದನೇ ಮಾತಾಡುತ್ತಿರುವಿಯಾ? ದುಶ್ಯಾಸನ, ಹಿರಿಯರು ಕಿರಿಯರೆಂದೆನಿಸಿಕೊಂಡವರು ತಮ್ಮ ಘನತೆಯನ್ನು ತಾವೇ ಹಾಳು ಮಾಡಿಕೊಂಡರೆ. ಕಾರಣ ಈ ನೀಚನ ಇವನ ಹಿಂಭಾಗದಿಂದ ಹೋಗಿ ಈ ನೀಚನ ಬಿಲ್ಲನ್ನು ಕತ್ತರಿಸು. ಯಾರು ನನ್ನ ಖಡ್ಗವನ್ನು ಕತ್ತರಿಸುತ್ತಿರುವರು? ಗಂಡ, ನೀನೇ ಅಲ್ಲವೇ ನಮ್ಮ ತಂದೆಗೆ ಯುದ್ಧಕ್ಕೆ ತಕ್ಕ ವೀರನು. ಈ ನನ್ನ ಖಡ್ಗರವರು ನಾನು ಯಾರಿಗೂ ಭಯ ಪಡುವುದಿಲ್ಲ. ನಿಲ್ಲಿಸು ಅಭಿಮಾನಿ, ನಿಲ್ಲಿಸು. ನಿನ್ನ ಧೈರ್ಯ ಶೌರ್ಯವನ್ನು ಮೆಚ್ಚಿದೆ. ನಿನ್ನ ಶೌರ್ಯವನ್ನು ನೋಡುತ್ತಿದ್ದರೆ ಪುತ್ರ ಪ್ರೇಮವು ಅಧಿಕವಾಗುತ್ತಿರುವುದು, ಪಾಂಡವರಲ್ಲಿ ದ್ವೇಷವು ಮಾಯವಾಗುತ್ತಿರುವುದು. ಹಾಗಾದರೆ ನನ್ನಲ್ಲಿ ನಿನಗೆ ಪ್ರೀತಿ ಇರುವುದೇ? ಸತ್ಯ. ಸತ್ಯವಾಗಿಯೂ ನನ್ನಲ್ಲಿ ನಿನಗೆ ಪ್ರೀತಿ ಇರುವುದಾದರೆ ಈ ಬಾಲಕನ ಶಿರಸ್ಸು ದೊಡ್ಡಪ್ಪನ ಪಾದಗಳಿಗೆ ಮಣಿಯಾಗುವುದು. ಹಾಗಾದರೆ ಈ ನಿನ್ನ ಖಡ್ಗವನ್ನು ದೂರ ಬಿಸಾಡು. ಉಭಯ ಸಂಗಡದಲ್ಲಿ ಸಂಧಿಯಾಗಲಿ. ಬಾ, ನನ್ನನ್ನು ಆಲಂಗಿಸು. ಧನ್ಯ ಧನ್ಯ ಅಭಿಮನ್ಯು, ನೀನೇ ಧನ್ಯ. ಕುರು ಪಾಂಡವರಲ್ಲಿ ಸಂಧಿಯನ್ನು ಮಾಡಿಸಿದೆ. ಹೋಗು ನನ್ನ ಪ್ರಿಯ ಖಡ್ಗವೇ. ಬಹುಜನಗಳ ರಕ್ತಪಾನದಿಂದ ಆಯಾಸಗೊಂಡಿರುವೆ. ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು. ಎಲ್ಲಿ ದೊಡ್ಡಪ್ಪ, ನನ್ನನ್ನು ಆಲಂಗಿಸು. ಪುತ್ರ ಹೊಡೆರಿ ನೀಚನನ್ನು. ಅಭಿಮನ್ಯುವಿನ ಶಪಥವನ್ನು ವಿಫಲಗೊಳಿಸಲು ಈ ಜಯದ್ರಥ ನೀರುವನು. ದುಶ್ಯಾಸನ, ನಿನ್ನ ಗದೆಯಿಂದ ಹಿಂದಿನಿಂದ ಹೊಡೆ, ನಾನು ನನ್ನ ಗದೆಯಿಂದ ಮುಂದೆ ನಿಂತು. ಛೀ ಪಾಪಿ. ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ಅಭಿಮನ್ಯು ಎಂದಿಗೂ ನಿಲ್ಲಲು. ಹಾಗಾದರೆ ನಿಮ್ಮ ಮೋಸವನ್ನರಿಯದೆ ನಾನು ಬಿಸಾಡಿದರಲ್ಲ ಆ ನನ್ನ ದೇವವೇ, ಪರಮ ಸುಖರಾದಿಯೋ. ದುಷ್ಟರು ನನ್ನನ್ನು ಮೋಸದಿಂದ ಕೊಲ್ಲುತ್ತಿರುವರು. ಅಮ್ಮ, ನಾನು ಯುದ್ಧದಲ್ಲಿ ಪರಾಜಿತನಾಗಲಿ ವಿಮುಖನಾಗಿ ಬಂದು ಮುಖವನ್ನು ತೋರಿಸಬೇಡವೆಂದು ಹೇಳಿದೆಯಲ್ಲ. ನಾನು ಈ ಯುದ್ಧದಲ್ಲಿ ಪರಾಜಿತನಾಗಲಿಲ್ಲ. ದುಷ್ಟರ ಮೋಸಕ್ಕೆ ಸಿಕ್ಕಿ ಪ್ರಾಣ ಹೊಂದಿದ್ದನಲ್ಲ. ಏ ಕೃಷ್ಣ, ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು? ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನನ್ನ ಬಲಿ ಕೊಟ್ಟೆಯೋ?